ಅಂದ್ರೆ ನನ್ನ ಸ್ಪೆಷಾಲಿಟಿ ನಾನು ಪಂಚಕರ್ಮ ಮತ್ತೆ ಜನರಲ್ ಮೆಡಿಸಿನ್ ಅಂತ ಆಯುರ್ವೇದದಾಗುತ್ತೆ ಅದು. ಮತ್ತೆ ನೇತ್ರ ಕಣ್ಣಿಂದ ಇದರಲ್ಲಿ ಜಾಸ್ತಿ ಇಲ್ಲಿ ಜನ ಬರ್ತಾರೆ. ಮತ್ತೆ ಬೇರೆ ಎಲ್ಲ ತರದ್ದು ಅಂದ್ರೆ ಜಾಯಿಂಟ್ ಪೈನು ಅಥವಾ ನರದ ತೊಂದರೆಗಳು, ಗ್ಯಾಸ್ಟ್ರೈಟಿಸ್, ಹೊಟ್ಟೆಯ ಸಮಸ್ಯೆಗಳು, ಮತ್ತೆ ಅದೇ ತರದಲ್ಲಿ ಚರ್ಮದ ತೊಂದರೆಗಳು, ಮತ್ತೆ ಅನೇಕ ತರದ್ದು ಈಗಿನ ಕಾಲದಲ್ಲಿ ಕಾಡ್ತಿರುವಂತ ಆಟೋ ಇಮ್ಯೂನ್ ತೊಂದರೆಗಳು, ಹೃದಯ ಸಂಬಂಧಿ, ಇವೆಲ್ಲದಕ್ಕೂ ಕಾರಣ ಆಗಿರುವಂತ ಮನುಷ್ಯನ ಜೀವನ ಶೈಲಿ. ಒತ್ತು ಕೊಡುವಂತದ್ದು ಜೀವನ ಶೈಲಿಯನ್ನ ಕರೆಕ್ಟ್ ಮಾಡೋದಕ್ಕೆ. ಅಂದ್ರೆ ಪ್ರಧಾನವಾಗಿ ಔಷಧಿಯೇ ಪ್ರಧಾನ ಅನ್ನುವಂಥದ್ದು ಆಗಬಾರದು ಅನ್ನುವಂಥದ್ದು ನಿಜವಾಗಿಯೂ ಒಂದು ಚಿಕಿತ್ಸೆಯ ಪ್ರಧಾನ ಭಾಗ. ಮನುಷ್ಯನಿಗೆ ರೋಗ ಬರ್ತಾ ಇದೆ, ರೋಗ ಬರ್ತಿರುವಂತದ್ದಕ್ಕೆ ಕಾರಣವನ್ನು ಕಂಡುಹಿಡಿಬೇಕು. ತತ್ಕಾಲದ ಕಾರಣ ಮತ್ತೆ ದೀರ್ಘಕಾಲದ ಕಾರಣಗಳನ್ನ ಎರಡನ್ನೂ ಕಂಡುಹಿಡಿದು ಅದು ಆ ಕಾರಣವನ್ನ ಯಾರು ಅನುಭವಿಸ್ತಿದಾರೋ ಅವರಿಗೆ ಅದನ್ನ ಅರ್ಥ ಆಗುವ ರೀತಿಯಲ್ಲಿ ಅವರಿಗೆ ತಿಳಿ ಹೇಳಿ. ತಿಳಿದ ಮೇಲೆ ಯಾರು ತಪ್ಪು ಮಾಡಕ್ ಹೋಗಲ್ಲ. ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ ಜನಗಳು ಅದನ್ನ ಈ ಕಿವಿಲ್ ಕೇಳಿ ಇಲ್ಲಿ ಬಿಡ್ತಾರೆ, ಅಥವಾ ಜಾಸ್ತಿ ಈ ತರದಲ್ಲಿ ಮಾಡಿ ಅಂತ ಹೇಳಿ ಡಾಕ್ಟ್ರಿಗೆ ಬೈತಾ ಹೋಗ್ತಾರೆ, ಅಥವಾ ಆ ಪದ್ಧತಿಗೆ ಬೈತಾರೆ. ಅರ್ಥ ಆದ್ಮೇಲೆ ಯಾರಿಗೂ ಡಾಕ್ಟ್ರಿಗೂ ಆ ಪಥ್ಯ ಬೇಡ, ಆ ಪದ್ಧತಿಗೂ ಕೂಡ ಪಥ್ಯ ಬೇಕಾಗಲ್ಲ. ನನಗೆ ಈ ತೊಂದರೆ ಕಾರಣ ಆಗಿರೋದು ಈ ತೊಂದರೆಯಿಂದ, ಈ ತೊಂದರೆಗೆ ಈ ಕಾರಣದಿಂದ ಬರ್ತಿದೆ ಅಂತ ಆದ್ರೆ ಆ ಕಾರಣವನ್ನು ಫಸ್ಟ್ ಬಿಡೋದು ನಿಧಾನ ಪರಿವರ್ಜನೆ ಅಂತಿರತ್ತೆ, ಅದೇ ಪ್ರಧಾನ ಚಿಕಿತ್ಸೆ. ಅದರ ನಂತರ ಒಳಗಡೆ ಆಗಿರೋ ವ್ಯತ್ಯಾಸವನ್ನ ಕರೆಕ್ಷನ್ ಮಾಡೋದಕ್ಕೆ ಔಷಧಿ, ಉಪಚಾರಗಳು, ಚಿಕಿತ್ಸೆಗಳೆಲ್ಲ ಬರುತ್ತೆ. ಪ್ರಧಾನ ಕಾರಣವನ್ನೇ ಬಿಡದೆ ಔಷಧಿಯನ್ನ ಸೇವನೆ ಮಾಡಿದ್ರೆ ಒಂದು ರೋಗ ಹೋಗಿ ಇನ್ನೊಂದು ರೋಗ ಬರೋದು, ಕಾಂಪ್ಲಿಕೇಟೆಡ್ ಆಗಿರೋ ರೋಗ ಬರೋದು, ಒಬ್ರು ಡಾಕ್ಟರ್ನ ಮುಗಿಸಿ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗೋದು. ಅದೇ ತರದಲ್ಲಿ ಎಂಡ್ಲೆಸ್ ಆಗಿ ಒಂದು ಮೆಡಿಕಲ್ ಫೆಟರ್ನಿಟಿಗೆ ಒಂದು ಪರ್ಮನೆಂಟ್ ಆಗಿರುವಂತ ಕಸ್ಟಮರ್ ಆಗುವಂತ ಸಾಧ್ಯತೆಗಳು ಈಗಿನ ಕಾಲದಲ್ಲಿ ಜಾಸ್ತಿ ಆಗ್ತಿದೆ. ಸೊ ಮೂಲದಲ್ಲಿ ಎಲ್ಲಿರ್ಬೇಕು ಅಂತ ಹೇಳಿದ್ರೆ ಜೀವನ ಪದ್ಧತಿ ಅನ್ನೋಂಥದನ್ನ, ಈ ನಮ್ದು ಸಂಪ್ರದಾಯ ಟ್ರೆಡಿಷನ್ ಅನ್ನುವಂಥದ್ದು ಅದ್ಭುತ ವಿಜ್ಞಾನ. ಯಾವ ಸಮಾಜ ಟ್ರೆಡಿಷನ್ ಅನ್ನ ಫಾಲೋ ಮಾಡೋದಿಲ್ವೋ, ಅದಕ್ಕೆ ಮರ್ಯಾದೆ ಕೊಡೋದಿಲ್ವೋ ಅಂತ ಸಮಾಜ ತುಂಬಾ ಕಷ್ಟಗಳನ್ನ ಅನುಭವಿಸುತ್ತೆ ಅನ್ನೋದಂತೂ ಸತ್ಯ. ಆ ಕಾಲದಲ್ಲಿದ್ದ ಕೆಲವೊಂದು ಬೇಡದೇ ಇರುವಂತದನ್ನ ಬಿಟ್ಟು ವಿಜ್ಞಾನವನ್ನ ಸ್ವೀಕರಿಸಿ ನಾವು ಮುಂದುವರಿಬೇಕು. ಹಿಂದಿನ ಕಾಲದಲ್ಲಿ ಇದ್ದಿದ್ದು ವಿಜ್ಞಾನವನ್ನು ನಾವು ಕಟ್ಟುಪಾಡನ್ನು ಬಿಡೋಷ್ಟೊತ್ತಿಗೆ ಆ ಟ್ರೆಡಿಷನ್ ಅಲ್ಲಿ ಯಾವುದೋ ಒಂದಷ್ಟು ಬೇಡದೇ ಇದ್ದಿದ್ದು ಆ ಸಂದರ್ಭದಲ್ಲಿ ಇದ್ದಿದ್ದನ್ನ ಅದನ್ನ ಬೈದು ನಾವು ವಿಜ್ಞಾನವನ್ನೇ ಬಿಡ್ತಿರೋದು ನಮ್ದು ಈಗಿನ ಕಾಲದ ದೌರ್ಭಾಗ್ಯ. ಸೊ ಆ ತರದೆಲ್ಲ ಆಗದೆ ವಿಜ್ಞಾನವನ್ನು ಸ್ವೀಕರಿಸಿ ನಾವು ಮುಂದುವರೆದ್ರೆ ಮನುಷ್ಯನಿಗೆ ತೊಂದರೆಗಳು ಕಡಿಮೆ ಅಂತ ಒಂದು ಸೇಯಿಂಗ್ ಇದೆ. ಏನಂತ ಹೇಳಿದ್ರೆ, ನಾವು ಬೇರೆಯವ್ರು ಮಾಡಿದ ತಪ್ಪಿಂದನೂ ನಾವು ಕಲಿತಾ ಹೋಗ್ಬೇಕು.